ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಮೈಸೂರಿಗೆ ಹೋದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಏನೆಲ್ಲ ತಂದೆ ಅದೆಲ್ಲ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋಬೇಕು ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಾನು ಮೀಶೋಯಿಂದ ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾರೆಲ್ಲ ಹೊಸ್ದಾಗಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿರ್ತಾರೋ ಅವರಿಗೆಲ್ಲ ಇದು ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಒಂದಷ್ಟು ಐಟಮ್ ತರಿಸಿದ್ದೀನಿ. ಬನ್ನಿ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಮತ್ತು ತಿಳಿಸ್ಕೊಡ್ತೀನಿ. ನೋಡಿ, ಇಷ್ಟು ಮೀಶೋಯಿಂದ ತರಿಸ್ಕೊಂಡಿರೋಂಥದ್ದು ಆ್ಯಂಡ್ ಇಷ್ಟು ನಾನು ವರಮಹಾಲಕ್ಷ್ಮಿಗೆ ಅಂತ ತಂದಿರೋದು. ಸೊ ಬನ್ನಿ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಫಸ್ಟ್ ಇದು ನೋಡಿ, ಇದು ಈ ಥರ ಬರುತ್ತೆ. ಬಿಕಾಸ್ ನಾನು ಆಲ್ಮೋಸ್ಟ್ ಎಲ್ಲ ತೊಗೊಂಡಿರೋದೇ ಡೆಕೋರೇಷನ್ಗೋಸ್ಕರ. ನೋಡಿ, ತುಂಬ ಚೆನ್ನಾಗಿದೆ ಪೀಸಸ್ಸು. 6 ಪೀಸ್ ಇರುತ್ತೆ. 6 ಪೀಸ್ಗೆ ನಮಗೆ ಅರೌಂಡ್ 130 ರೂಪೀಸ್ ಅಷ್ಟು ಬೀಳುತ್ತೆ. ವರ್ತ್ ಫಾರ್ ಇಟ್. ನಾವು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಮಾಡಿದರೆ. ಆ್ಯಂಡ್ ಸೆಕೆಂಡ್ ಒನ್ನು ದೇವ್ರಿಗೆ ಅಂತಲೇ ಸ್ವಲ್ಪ ಸಪ್ರೇಟಾಗಿ ನಾನು ಕಾಸಿನ ಸರ ತೊಗೊಂಡಿದ್ದೀನಿ. ಮೊದಲೆಲ್ಲ ನಾನು ನನ್ನ ಜ್ಯುವೆಲ್ಸ್ನೇ ನಾನು ಯೂಸ್ ಮಾಡ್ತಾಯಿದ್ದೆ. ಅದನ್ನು ನಾನು ಮತ್ತೆ ಯೂಸ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಅದು ಬೇಡ, ದೇವ್ರಿಗೆ ಅಂತಲೇ ಸಪ್ರೇಟಾಗಿ ನಾವು ಕಾಸಿನ ಸರ ಅಥವಾ ಯಾವ್ದಾದ್ರು ಜ್ಯುವೆಲ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನಿಲ್ಲಿ ತೊಗೊಂಡಿದ್ದೆ. ನನಗೆ 2 ಕಾಸಿನ ಸರ ಸಿಕ್ತು ಫಾರ್ 100 ರೂಪೀಸ್ಗೆ ಮೀಶೋದಲ್ಲಿ. ಆವಾಗ ನನಗೆ ಸೇಲ್ ನಡೀತಾ ಇತ್ತು, ಆವಾಗ ತೊಗೊಂಡೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ನಾನು ಏನೇನು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಎಲ್ಲದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಜಶ್ವಿ ಇಲ್ಲೇ ಮಲಗಿದ್ದಾಳೆ, ನಾನು ಅದಕ್ಕೋಸ್ಕರ ಬೇಗ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅವಳು ಎದ್ಬಿಟ್ರೆ ನಾನು ಮುಡ್ತೀನಿ ಅಂತ ಹೇಳ್ತಾಳೆ, ಅಥವಾ ನಾನು ತೋರಿಸ್ತೀನಿ, ಅಥವಾ ಟ್ರೈಪೋಡ್ ಇಟ್ಕೊಳ್ಳೋದು ಮೊಬೈಲ್ ಇಟ್ಕೊಳ್ಳೋದು ಮಾಡಿಬಿಡ್ತಾಳೆ ಅಂದ್ಬಿಟ್ಟು ನಾನು ಅವಳು ಮಲಗಿರ್ಬೇಕಾದ್ರೆ ಬೇಗ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದೊಂದು ಗಣಪತಿ ಹಾರ ತೊಗೊಂಡೆ. ತುಂಬ ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಅಂತ ಅನಿಸ್ತು ನನಗೆ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಈ ಥರ ಇಟ್ಟರೆ ತುಂಬ ಅಂದರೆ ಲುಕ್ ಚೆನ್ನಾಗಿ ಕೊಡುತ್ತೆ. ಇದು ನನಗೆ ಅರೌಂಡು ಎಷ್ಟು 136 ಅಷ್ಟರಲ್ಲೆಲ್ಲ ಸಿಕ್ತು. ಬಟ್ ಚೆನ್ನಾಗಿದೆ. ಬೇರೆ ಬೇರೆ ಕಲೆಕ್ಷನ್ಸ್ ಕೂಡ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಬೋದು. ನನಗಂತೂ ಇದು ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನನ್ನ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ವಾಯ್ಸ್ ಈ ಥರ ಬರ್ತಾಯಿದೆ. ನೆಕ್ಸ್ಟ್ ಇದು ತೊಗೊಂಡೆ. ಚೆನ್ನಾಗಿದೆ ಅಲ್ವಾ? ಇಲ್ಲಿ ನಾವು ತುಪ್ಪದ ದೀಪ ಹಚ್ಚಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಇದು 130 150 ಅರೌಂಡ್ ಅಷ್ಟಕ್ಕೆ ಸಿಕ್ತು. ಇಲ್ಲಿ ಮಧ್ಯೆ ನೀರು ಹಾಕ್ಬಿಟ್ಟು ಅದಕ್ಕೆ ಫ್ಲವರ್ಸ್ ಇಟ್ಟು ಇಲ್ಲಿಗೆಲ್ಲ ತುಪ್ಪದ ಆರತಿ ಇಟ್ಟು ಪೂಜೆ ಮಾಡಿದ್ರಂತ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು ತೊಗೊಂಡೆ. ನೆಕ್ಸ್ಟು ಕಿಚನ್ಗೆ ಅಂತ ತೊಗೊಂಡೆ ಇದನ್ನು. ವಾಲ್ಪೇಪರ್ ತುಂಬ ದೊಡ್ಡ ಇದೆ ನೋಡಿ, ನೋಡಿ ತುಂಬ ದೊಡ್ಡ ಇದೆ ವಾಲ್ಪೇಪರ್. ನನಗೆ ಬೈ 1 get 2 ಸಿಕ್ತು. ಎಷ್ಟು 150 ರೂಪೀಸ್ಗೆಲ್ಲ ಸಿಕ್ತು. ನಾನು ಇದನ್ನ ಈಗಲೇ ಸ್ಟಿಕ್ ಮಾಡಿಲ್ಲ, ಬಿಕಾಸ್ ವರಮಹಾಲಕ್ಷ್ಮಿಗೆ ಮನೆ ಕ್ಲೀನ್ ಮಾಡಬೇಕಲ್ವ. ಸೊ ಮನೆ ಕ್ಲೀನ್ ಆದಮೇಲೆ ನಾನು ಇದನ್ನು ಸ್ಟಿಕ್ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಷ್ಟು ನಾನು ಆನ್ಲೈನಲ್ಲಿ ಶಾಪ್ ಮಾಡಿರೋದು. ನಾನು ಈ ಸಲ ಕಮ್ಮಿನೇ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರನೇ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಕೂಡ ಇದೆ. ನಾನು ದೇವರಿಗೆ ಕಿರೀಟ ಬರುತ್ತಲ್ಲ, ಅದನ್ನು ಕೂಡ ಮಾಡಿದ್ದೀನಿ. ಕಿರೀಟ ನಾನೇ ಮನೇಲಿ ಮಾಡಿರೋದು, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಮತ್ತು ದೇವರಿಗೆ ಮನೇಲಿ ಈಸಿಯಾಗಿ ಮನೇಲಿರುವಂಥ ವಸ್ತುಗಳಿಂದನೇ ಕೈ ಮತ್ತು ಕಾಲು ಯಾವ ರೀತಿ ಮಾಡೋದು ಅಂತಲೂ ನಿಮಗೆ ಹೇಳ್ಕೊಡ್ತೀನಿ. ಅದು ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಬರುತ್ತೆ. ಅದಾದಮೇಲೆ ದೇವರು ಆ ಕಡೆಗೆ ಡೆಕೋರೇಷನ್ ಬರುತ್ತೆ, ಆ ಕಡೆ ಮತ್ತು ಈ ಕಡೆಗೆ, ಅದನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ. ಬಿಕಾಸ್ ಇನ್ನೇ ಹಬ್ಬ ಹತ್ರ ಬಂತು, ನಿಮಗೂ ರೆಡಿ ಮಾಡ್ಕೊಳ್ಳಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಒಂದು ರೀಸನ್ಗೆ ನಾನು ಬೇಗ ಮಾಡಿಕೊಡ್ತೀನಿ. ನೆಕ್ಸ್ಟ್ ಮೈಸೂರಿಗೆ ಹೋಗಿ ನಾನು ಏನೇನು ಶಾಪ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇದು ತೊಗೊಂಡೆ, ದೇವ್ರದ್ದು ಮೂಗುತ್ತಿ, ಕುಂಕುಮ ಇಡಲಿಕ್ಕೆ ಮತ್ತು ಐಬ್ರೋಸ್ಗೆಲ್ಲ ತುಂಬ ಚೆನ್ನಾಗಿದೆ. ಜಸ್ಟ್ 50 ರೂಪೀಸಿಗೆ ಸಿಕ್ತು. ಇದು ಆನ್ಲೈನ್ಗಿಂತ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ನನಗೆ. ಅದಾದಮೇಲೆ ನನಗೆ ಈ ಥರ ಒಂದು ಹಾರ ಬೇಕಿತ್ತು. ತುಂಬ ದಿನಗಳಿಂದ ತೊಗೊಬೇಕು ಅಂತಿದೆ. ನೋಡಿ, ತುಂಬ ಚೆನ್ನಾಗಿದೆ ಹಾರ. ಡೆಕೋರೇಷನ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಥವಾ ಯಾವುದಾರು ಹಬ್ಬಗಳಲ್ಲಿ ನಾವು ಡೋರ್ಗೆ ಹಾಕಬೇಕು ಅಂತಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು 250 ಕೊಟ್ಟೆ ನಾನು. ತುಂಬ ಚೆನ್ನಾಗಿದೆ ಹಾರ. ಇದು ಒಂಥರ ಮಲ್ಲಿಗೆ ಹೂವಿನ ಹಾರ ಥರ ಇದೆ. ಅದಾದಮೇಲೆ ನಾನು ಒಂದು ಜಶ್ವಿಗೆ ಒಂದು ಟೀ ಶರ್ಟ್ ತೊಗೊಂಡೆ. ಇಲ್ಲಿ ಅವಳ ಹತ್ರ ಬ್ಲ್ಯಾಕ್ ಕಲರ್ ಇರಲಿಲ್ಲ ಅಂತ. ಆ್ಯಂಡ್ ಸುದಿಗೂ ಕೂಡ ಒಂದು ಟೀ ಶರ್ಟ್ ತೊಗೊಂಡೆ ನಾನು.
ಅವ್ರ ಹತ್ರನೂ ಕೂಡ ಬ್ಲ್ಯಾಕ್ ರೇರ್ ಇದೆ, ಅದಕ್ಕೋಸ್ಕರ ತಗೊಂಡೆ. ಅದಾದಮೇಲೆ ಜಶ್ವಿಗೆ ಪೀಸಸ್ ತೊಗೊಂಡೆ, ಬಿಕಾಸ್ ವರಮಹಾಲಕ್ಷ್ಮಿ ಅಲ್ವಾ, ಸೊ ಲಂಗ ಬ್ಲೌಸ್ ಹಾಕಿ ಅವಳನ್ನ ರೆಡಿ ಮಾಡೋಣ ಚೆನ್ನಾಗಿ ಅಂತ ಹೇಳಿ ಪೀಸಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರದ್ದು ಕೂಡ ವಿಡಿಯೋ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಮಕ್ಕಳಿಗೆ ಯಾವ ರೀತಿ ಈಸಿಯಾಗಿ ಲಂಗ ಬ್ಲೌಸ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ತುಂಬ ಈಸಿಯಾಗಿ ಸ್ಟಿಚಿಂಗ್ ಸಿಗುತ್ತೆ ನಿಮಗೆ ನಾನು ಮಾಡೋಂಥದ್ದು. ಬೇಗ ನೀವು ಮಾಡ್ಕೊಬೋದು, ಒಂದೇ ದಿನದಲ್ಲೇ ರೆಡಿ ಮಾಡ್ಬೋದು. ಸೊ ಇಷ್ಟು ತೊಗೊಂಡಿದ್ದೀನಿ. ಸೊ ಇಷ್ಟೇ ತೊಗೊಂಡಿರೋದು. ಇನ್ನು ಸ್ವಲ್ಪ ವೆಜಿಟೇಬಲ್ ಅದೆಲ್ಲ ತೊಗೊಂಬಂದೆ, ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಅಮ್ಮ ಮತ್ತು ಅತ್ತೆಗೆ ಸೀರೆ ತೊಗೊಂಡೆ, ಅದನ್ನು ತೋರಿಸ್ತೀನಿ. ಇದು ಅಮ್ಮಂಗೆ ಮತ್ತು ಅತ್ತೆಗೆ ತೊಗೊಂಡಿರೋ ಸೀರೆ ನಾನು. ಇದು ನನ್ನ ಅರ್ನಿಂಗ್ಸಲ್ಲಿ ತೊಗೊಂಡಿದ್ದು. ನಾನು ಟೈಲರಿಂಗ್ ಮಾಡ್ತೀನಿ ಅಲ್ವಾ, ಅದರ ದುಡ್ಡಿಂದ ತೊಗೊಂಡಿದ್ದು. ಅಮ್ಮಂಗೆ ಪರ್ಪಲ್ ಕಲರ್ ಆ್ಯಂಡ್ ಅತ್ತೆಗೆ ಗ್ರೀನ್ ಕಲರ್ ತೊಗೊಂಡೆ. ಇದೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಥರ 2 ಪ್ಲಾಸ್ಟಿಕ್ ಪ್ಲೇಟ್ಗಳನ್ನ ತೊಗೊಂಡೆ, ಡೆಕೋರೇಷನ್ಗೆ ಯೂಸ್ ಆಗಲಿ ಅಂತ. ಅಮ್ಮಂಗೊಂದು ನನಗೊಂದು. ಇಷ್ಟ ಆಗಿತ್ತು ನನ್ನ ಶಾಪಿಂಗ್ ವ್ಲಾಗ್. ನಾನು ಮೈಸೂರಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅನ್ನೋದು. ಆ್ಯಂಡ್ ಇನ್ನು ನಾನು ದೇವ್ರಿಗೆ ಉಡಿಸ್ಲಿಕ್ಕೆ ಅಂತ ಸೀರೆ ತೊಗೊಂಡಿಲ್ಲ, ಅದನ್ನು ನಾನು ಸಂಡೇ ಶಾಪಿಂಗ್ ಹೋದಾಗ ತೊಗೊತೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಯಾರಿಗೆಲ್ಲ ವರಮಹಾಲಕ್ಷ್ಮಿಗೆ ಯಾವ ಥರ ಸ್ಯಾರಿ ಡ್ರಾಪ್ ಮಾಡೋದು ಅದೆಲ್ಲ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ಇದು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅಮ್ಮನ ಊರಿಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಪಕ್ಕದ ಮನೆ ಆಂಟಿಯವರು ನನಗೆ ಒಂದಷ್ಟು ರೋಸಸ್ ಗಿಡ ಮತ್ತು ದಾಸವಾಳ ಗಿಡ ಕೊಟ್ಟಿದ್ದರು. ಅದನ್ನು ನಾನು ಈ ಥರ ಗ್ರೋ ಬ್ಯಾಗ್ಗೆ ಹಾಕೋಣ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ನನಗೆ ಟೆರೆಸ್ ಗಾರ್ಡನ್ ಮಾಡಬೇಕು ಅಂದರೆ ತುಂಬ ಇಷ್ಟ. ಬಟ್ ಈಗೆಲ್ಲ ನಾನು ಪ್ರಾಡಕ್ಟ್ಸ್ನ ತೆಗೆದಿಟ್ಕೊಂಡಿದ್ದೆ. ಬಟ್ ನಮ್ಮೂರಲ್ಲಿ ಕೋತಿಗಳು ತುಂಬ ಇರೋದ್ರಿಂದ ಅವು ಎಲ್ಲ ಬಂದು ಅದನ್ನೆಲ್ಲ ಹಾಳು ಮಾಡುತ್ತೆ ಅನ್ನೋ ಒಂದೇ ರೀಸನ್ಗೆ ನಾನು ಮಾಡಿರಲಿಲ್ಲ. ಸೊ ಮೊದಲು ಕೂಡ ಕೆಲವೊಂದು ತರಕಾರಿ ಎಲ್ಲ ಹಾಕಿದೆ, ಅದೆಲ್ಲ ಕೋತಿಗಳು ಹಾಳು ಮಾಡಿಬಿಡ್ತು. ಅದಕ್ಕೆ ಇದನ್ನೆಲ್ಲ ಹಾಗೆ ತರಿಸಿಟ್ಕೊಂಡಿದ್ದೆ. ಇದು ಗ್ರೋ ಬ್ಯಾಗ್ನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ತುಂಬ ಕಮ್ಮಿ ಪ್ರೈಸ್ಗೆ ನನಗೆ ಗುಡ್ ಕ್ವಾಲಿಟಿ ಗ್ರೋ ಬ್ಯಾಗ್ ಸಿಕ್ತು. ಆ್ಯಂಡ್ ಹಾಗೆ ಅದು ಸೀಡ್ಸ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಎರಡದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಅಲ್ಲಿಂದ ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಏನಕ್ಕೆ ಆ ಥರ ಕವರ್ ಹಾಕ್ಕೊತಾ ಇದ್ದೀನಿ ಅಂದರೆ, ನನ್ನ ಹತ್ರ ಗ್ಲೌಸ್ ಅವೈಲೇಬಲ್ ಇರಲಿಲ್ಲ. ಸೊ ಅದಕ್ಕೆ ಒಂದು ಕವರ್ ಹಾಕ್ಕೊಂಡು ಅದಕ್ಕೆ ನಾನು ಒಂದು ರಬ್ಬರ್ ಬ್ಯಾಂಡ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಈಸಿಯಾಗಿ ನಾನು ಮಣ್ಣ ತೊಗೋಬೋದು ಅಂತ. ಸೊ ಈಗ ಆ ಗ್ರೋ ಬ್ಯಾಗ್ಗೆ ನಾನು ಮತ್ತು ನನ್ನ ಮಗಳು ಇಬ್ಬರು ಸೇರಿಕೊಂಡು ಮಣ್ಣು ಹಾಕ್ತಿದ್ದೀವಿ. ನನ್ನ ಮಗಳಂತೂ ತುಂಬ ಕ್ಯೂರಿಯಸ್ ಇದ್ದಾಳೆ, ಏನು ಮಾಡ್ತಾಯಿದ್ದಾರೆ ಅಂತ ನೋಡಿಕೊಂಡು ಕೂತಿದ್ದಾಳೆ. ಹಾಗೆ ಅವಳದು ಗೊತ್ತಲ್ಲ, ಟೆರೇಸ್ ಮೇಲೆ ಹೋದರೆ ದೊಡ್ಡ ಪತ್ರೆ ಅಂತೂ ಮಿಸ್ ಮಾಡೋದೇ ಇಲ್ಲ, ಸುಮ್ಮನೆ ತಿಂತಾ ಇರ್ತಾಳೆ. ಅದನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಸೊ ಈಗ ಅದನ್ನು ತಿನ್ಕೊಂಡು ಅವಳು ಇಟ್ಕೊತಾ ಇದ್ದಾಳೆ. ಅದು ತುಂಬ ಅಂದರೆ ತುಂಬ ದೊಡ್ಡ ಗ್ರೋ ಬ್ಯಾಗ್. ನೀವು ಅದರಲ್ಲಿ ಬೇಕಾದರೆ ಒಂದು 2 ಥರ ಗಿಡ ಹಾಕೊಬೋದು, ಅಷ್ಟು ದೊಡ್ಡ ಇದೆ. ಸೊ ಆ ಟಬ್ಬಲ್ಲಿ ಇರುವ ಮಣ್ಣೆಲ್ಲ ಅದೊಂದೇ ಗ್ರೋ ಬ್ಯಾಗ್ಗೆ ನನಗೆ ಫುಲ್ ಆಗೋಯಿತು, ಅಷ್ಟು ತುಂಬ ದೊಡ್ಡದಾಗಿದೆ. ನೀವು ನೋಡ್ತಾ ಇರ್ಬೋದು, ನನ್ನ ಮಗಳು ಕೂಡ ಎಷ್ಟು ಪೇಷನ್ಸಿಂದ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಮಕ್ಕಳಿಗೆ ನಾವು ಈಗಿನಿಂದನೇ ಈ ಥರದ್ದೆಲ್ಲ ಒಳ್ಳೆಯದನ್ನೆಲ್ಲ ಕಲಿಸಿದ್ರೆ ಅವ್ರಿಗೆ ನಾಲೆಡ್ಜು ಬೆಳೆಯುತ್ತೆ ಮತ್ತು ಅದನ್ನು ಮಾಡಬೇಕು ಅನ್ನೋ ಮನೋಭಾವನೂ ಕೂಡ ಬರುತ್ತೆ. ನೋಡಿ, ನಾನು ಮಣ್ಣನ್ನ ಫಿಲ್ ಮಾಡ್ತಾ ಇರೋದಕ್ಕೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಕಟ್ ಮಾಡ್ತೀನಿ ಅಮ್ಮ ಇದನ್ನು, ಹ್ಯಾಪಿ ಬರ್ತ್ಡೇ ಅಂತ ಅವಳು ತುಂಬ ಖುಷಿಯಿಂದ ನನ್ನ ಜೊತೆ ಮಣ್ಣು ಫಿಲ್ ಮಾಡ್ತಾ ಇದ್ದಾಳೆ. ನಾನಲ್ಲಿ ಆ ಗಿಡಗಳ್ದು ತುದಿನ ಕಟ್
ನೆಡ್ತಾ ಇದ್ದೀನಿ, ಬಿಕಾಸ್ ಅದು ಚಿಗುರಲಿಕ್ಕೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ನಾನು ಯಾವ ಥರ ಅಲ್ಲಿ ಗಿಡನ ನೆಡ್ತಾ ಇದ್ದೀನಿ, ನನ್ನ ಮಗಳು ಕೂಡ ನಾನು ಮಾಡ್ತೀನಿ ಅಮ್ಮ, ನಾನು ನೆಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ನೀವು ಯಾವ ಥರ ನೆಡ್ತಾ ಇದ್ದಾಳೆ. ಸೊ ಇದರಿಂದ ಏನು ತಿಳ್ಕೊಬೋದು ಅಂದರೆ, ಮಕ್ಕಳಿಗೆ ನಾವು ಯಾವ ಥರ ಹೇಳ್ಕೊಡ್ತೀವಿ, ಮನೇಲಿ ಯಾವ ಥರ ಇರ್ತೀವಿ, ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಇನ್ ಕೇಸ್ ನಾವು ಅವ್ರಿಗೆ ಕೆಟ್ಟ ಬುದ್ಧಿ ಆಗಲಿ, ಕೆಟ್ಟ ಮಾತನ್ನಾಗಲಿ ನಾವು ಅವ್ರ ಮುಂದೆ ಆಡಿದರೆ ಅದನ್ನ ನಾವು ಮಕ್ಕಳನ್ನ ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಬಿಕಾಸ್ ಅದು ನಮ್ಮದೇ ತಪ್ಪಿರುತ್ತೆ. ಇಲ್ಲಿ ನೋಡಿ, ನಾನು ಈ ಥರ ಮಾಡ್ತಾ ಇರೋದಕ್ಕೆ ನನ್ನ ಮಗಳು ಕೂಡ ಮಾಡ್ತಾ ಇದ್ದಾಳೆ. ಅದೇ ನಾನು ಬೇರೆ ಥರ ಕೆಲಸ ಮಾಡಿದರೆ ಅವರು ಕೂಡ ಅದೇ ಮಾಡ್ತಿರ್ತಾರೆ. ಬಟ್ ನಾಳೆ ದಿನ ನಾವು ನಮ್ಮ ಮಕ್ಕಳಿಗೆ ಬೈತೀವಿ, ನೀವು ಕೆಟ್ಟ ಬುದ್ಧಿ ಕಲ್ತಿದ್ದೀರಾ ಅಂತ. ಅದರಲ್ಲಿ ತಪ್ಪು ನಮ್ಮದೇ ತುಂಬ ಇರುತ್ತೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳು ಮುಂದೆ ಆದಷ್ಟು ಒಳ್ಳೆ ರೀತಿ ಮಾತಾಡೋಣ, ಮತ್ತು ಮಕ್ಕಳು ಮುಂದೆ ಆದಷ್ಟು ಒಳ್ಳೆ ಕೆಲಸ ಮಾಡೋಣ. ಏಕೆಂದರೆ ಅವರು ನಮ್ಮನ್ನ ನೋಡಿ ಅದನ್ನೇ ಫಾಲೋ ಮಾಡ್ತಾರೆ. ಸೊ ಈಗ ನಾನು ಆ ಗುಲಾಬಿ ಗಿಡ ಹಾಕಿದ ಪಾಟ್ಗೆ ಸ್ವಲ್ಪ ಬ್ರಿಂಜಾಲ್ದು ಸೀಡ್ಸ್ ಇತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡೋಣ ಎಷ್ಟು ಬರುತ್ತೆ ಅಂತ. ನನ್ನ ಮಗಳಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅವಳು ಆ ಟಬ್ಗೆ ಗಿಡ ಹಾಕ್ಬಿಟ್ಟಿದ್ದಾಳೆ. ಇದು ನಾಳೆ ಫ್ಲವರ್ ಬರುತ್ತೆ ಅನ್ನೋ ಕಲ್ಪನೆಯಲ್ಲಿ ಅವಳು ಅದನ್ನು ಮಾಡ್ಕೊತಾ ಇದ್ದಾಳೆ. ನೆಕ್ಸ್ಟ್ ಬಂದಳು, ಏನು ಮಾಡ್ತಾಯಿದ್ದೀರಾ ಅಂತ. ಈ ಟೈಮಲ್ಲಿ ಮಕ್ಕಳು ಮಾತು ಕೇಳೋಕ್ಕೆ ಚೆಂದ, ಬಟ್ ಅಷ್ಟೇ ನಮ್ಮನ್ನ ಗೋಳಿಕೊತಾರೆ ಮಾತ್ರ. ಈಗ ಅಲ್ಲಿ ಗುಲಾಬಿ ಇದೆಲ್ಲ ನಾನು ಹಾಕಾಯಿತು. ಈಗ ಇನ್ನೊಂದು ನಾನು ಗ್ರೋ ಬ್ಯಾಗಿಗೆ ಸ್ವಲ್ಪ ಮಣ್ಣು ಹಾಕೊತಾ ಇದ್ದೀನಿ. ನನ್ನ ಮಗಳು ಕೂಡ ಎತ್ತೆಲ್ಲ ನೋಡ್ತಾ ಇದ್ದಾಳೆ. ನಾನಿಲ್ಲಿ ಯಾಕಪ್ಪ ಆ ಬಿಸಾಕಿರೋ ಅಂಥ ಎಲೆಗಳು ಕಡ್ಡಿಗಳನ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಅಂತ ಅಂದರೆ, ಅದು ನಮಗೆ ಗೊಬ್ಬರದ ಥರ ಆಗುತ್ತೆ. ಸೊ ಅದು ಅಲ್ಲೇ ನಮಗೆ ಕೊಳೆಯುತ್ತೆ ಮತ್ತು ಅದು ಗೊಬ್ಬರದ ಥರ ಆಗುತ್ತೆ. ಈಚೆಗೆ ಎಸೆಯೋದಕ್ಕಿಂತ ನಾವು ಅದರೊಳಗಡೆನೆ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನು ಅದರೊಳಗಡೆ ಎಲೆಗಳನ್ನ ಮತ್ತು ಬಿದ್ದಿರೋ ಕಡ್ಡಿಗಳನ್ನ ಹಾಕ್ತಾಯಿದ್ದೀನಿ. ಹೋಪ್ ಎಷ್ಟು ಗಿಡ ಚಿಗುರ್ಬೋದು ಅಥವಾ ಎಷ್ಟು ಗಿಡ ಚಿಗುರದೇ ಇರ್ಬೋದು ಅಂತ ನೋಡೋಣ. ಆ್ಯಂಡ್ ನಾನಿಲ್ಲಿ ಒಂದೇ ಒಂದು ಬ್ಯಾಗ್ ಫುಲ್ಲು ಗುಲಾಬಿ ಕಡ್ಡಿಗಳನ್ನ ಹಾಕಿದ್ದೀನಿ. ಏಕೆ ಅಂತಂದರೆ, ಒಂದೇ ಗ್ರೋ ಬ್ಯಾಗಲ್ಲಿ ಗುಲಾಬಿ ಕಡ್ಡಿಗಳು ಚಿಕ್ಕದ್ರಿದ್ರೆ ನೀಟಾಗಿ ಅದನ್ನು ಎತ್ತಿ ಜಮೀನಲ್ಲಿ ಹಾಕ್ಬೋದು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದೆಲ್ಲದಕ್ಕೂ ನಾನು ಈಗ ಕವರಿಂದ ಪ್ಯಾಕ್ ಮಾಡ್ತಾಯಿದ್ದೀನಿ, ಬಿಕಾಸ್ ಗುಲಾಬಿ ಕಡ್ಡಿ ಚಿಗುರಲಿಕ್ಕೆ ನಮಗೆ ಅದು ಹೆಲ್ಪ್ ಮಾಡುತ್ತೆ. ಈ ಥರ ತುದಿಗೆಲ್ಲ ನಾವು ಆ ಥರ ಪ್ಲಾಸ್ಟಿಕ್ ಕವರ್ ಕಟ್ಬೋದು, ಅಥವಾ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಸಗಣಿ ಇರುತ್ತಲ್ಲ ಹಸುದು, ಅದನ್ನು ಹಾಕ್ತಾರೆ. ತುದಿ ಕವರ್ ಆದರೆ ಸೈಡಲ್ಲಿ ಇರೋ ಕುಡಿಗಳೆಲ್ಲ ನಮಗೆ ಚಿಗುರೊಡೆಯುತ್ತೆ. ಆ ರೀಸನ್ಗೋಸ್ಕರ ನಾವು ಈ ಥರ ಕವರ್ ಮಾಡಬೇಕಾಗುತ್ತೆ. ನನಗೆ ಇದರಲ್ಲೆಲ್ಲ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ, ಬಿಕಾಸ್ ನಾವು ಡಿಗ್ರಿ ಓದ್ತಾ ಇರಬೇಕಾದ್ರೆ ನಮಗೆ ಒಂದು 3 days ಆರ್ಟಿಕಲ್ಚರ್ ಕ್ಲಾಸ್ಗೆ ಕರ್ಕೊಂಡೋಗಿದ್ರು. ಅದು ಮದ್ದೂರಲ್ಲಿದೆ. ಅಲ್ಲಿ ಒಬ್ಬರು ಸರು ನಮಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು. ಅದರಲ್ಲಿ ಇದು ಕೂಡ ಒಂದು. ಮೇಲ್ಗಡೆ ಏನಕ್ಕಪ್ಪ ಕವರ್ ಅಥವಾ ಸಗಣಿಯಿಂದ ಪ್ಯಾಕ್ ಮಾಡಬೇಕು ಅಂತ ಅಂದರೆ, ಕೆಳಗಡೆ ಚೆನ್ನಾಗಿ ಚಿಗುರುತ್ತೆ ಆ್ಯಂಡ್ ಬೇಗ ಬರುತ್ತೆ ಅನ್ನೋ ರೀಸನ್ಗೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನಾನು ತುಂಬ ಲೂಸಾಗಿ ಕವರ್ ಕಟ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಯಾರಿಗೆಲ್ಲ ಇದ್ರ ಬಗ್ಗೆ ತುಂಬ ಗೊತ್ತಿದೆ ಅವರು ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಅದರಿಂದ ತುಂಬ ತಿಳ್ಕೊಳ್ಳೋದಿದೆ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋ ನಾನು ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಗೆ ಕೂಡ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.